ನೋಡ್ರಿ, ವೆಸ್ಟ್ ಬೆಂಗಾಲ್ನಲ್ಲಿ 15 ವರ್ಷ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದರು. 15 ವರ್ಷಗಳ ಕಾಲ 3 ಎಲೆಕ್ಷನ್ನಲ್ಲಿ ಗೆದ್ದಿದ್ದು. ಬಹುಶಃ ಆಂಟಿ ಇನ್ಕಂಬೆನ್ಸಿ ಕೆಲಸ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ನಾನು ಹೋಗಿಲ್ಲ, ವೆಸ್ಟ್ ಬೆಂಗಾಲ್ಗೆ ಹೋಗಿಲ್ಲ. ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಆಂಟಿ ಇನ್ಕಂಬೆನ್ಸಿ 3 ಸಾರಿ, ಆಮೇಲೆ SIR ಸುಮಾರು 91 ಲ್ಯಾಕ್ಸ್. ಆ ಎಮ್ಮ ಹೇಳೋ ಪ್ರಕಾರ ಅದೇನು ಡಿಸ್ಪ್ಯೂಟ್, ಅದನ್ನು ಅಲ್ಲಗಳದಿಲ್ಲ. ಅವರು 91 ಲ್ಯಾಕ್ಸ್ ವೋಟರ್ಸ್ನ ಇದು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕಾರಣಗಳಿರ್ಬೋದು, ನನಗೆ ಗೊತ್ತಿಲ್ಲ. ಸರಿಯಾಗಿ ಮಾಹಿತಿ, ನಿಖರವಾದಂಥ ಮಾಹಿತಿ ಇಲ್ಲ. ಬಹುಶಃ ನಮಗೆ ತಮಿಳುನಾಡಿನಲ್ಲಿ ಆಶ್ಚರ್ಯ ತರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ in the election these things do happen. Mostly youngsters voted for film artist Mr. Vijaya. ಅವ್ರ ಹೆಸರೇನು, ಪೂರ ಹೆಸರೇನು? ಜೋಸೆಫ್ ವಿಜಯ್. ಚಂದ್ರಶೇಖರನ್ ಅಂತ. ಜೋಸೆಫ್ ವಿಜಯ್ ಅಂತ ನಂಗೆ ಗೊತ್ತಿರೋದು. ಚಂದ್ರಶೇಖರ್ ಅಂತ ನೀನು ಅಡಿಷನಲ್ ಆಗಿ ಹೇಳ್ತಾ ಇದೀಯ, ನಂಗೆ ಗೊತ್ತಿಲ್ಲ. ನನಗೆ ಜೋಸೆಫ್ ವಿಜಯ್ ಅಂತ ಬರೆಯಪ್ಪ. ಗೊತ್ತಿಲ್ಲ. ದೇ ವಾಂಟೆಡ್ ಎ ಚೇಂಜ್. ತಮಿಳುನಾಡು ವೋಟರ್ಸ್ ಇದಾರಲ್ಲ, ದೇ ವಾಂಟೆಡ್ ಎ ಚೇಂಜ್. ಬಹುಶಃ ಬದಲಾವಣೆಗೋಸ್ಕರ ವೋಟ್ ಹಾಕಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಹೇಳಿದ್ದು, ಇಟ್ ಇಸ್ ಎ ಸರ್ಪ್ರೈಸಿಂಗ್ ರಿಸಲ್ಟ್. ಅದು ಕೇರಳ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಮತ್ತೆ ಕರ್ನಾಟಕದಲ್ಲಿ 2 ಸೀಟ್ಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. The same principle applies to other states also. But what's your assessment, sir, in Kerala when we talk about CM states? KCP is right now in Delhi as well. That the High Command will decide. Sir, do you somewhere feel the Generation Z, which we are calling, is becoming much more attentional? Because many governments changed after the revolution started, which is Gen Z. Now, do you think the same thing has happened with Tamil Nadu, and it will also make some impact towards the country? No, it will not impact on other states. See, they wanted a change. The voters of the Tamil Nadu, they wanted a change. That is why they voted Vijayan party, because 7-8 months back, the party was formed. ಒಂದು 7-8 ತಿಂಗಳಾಗಿರ್ಬೇಕಲ್ಲ. 'ಅವರು ಎಸ್ ಎ ಪಾರ್ಟಿ ಸೋಲ್ಜರ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟೇ. ಪಶ್ಚಿಮ ಬಂಗಾಳದಲ್ಲಿ SIR ಇಂದ 91 ಲಕ್ಷ ವೋಟ್ ಡಿಲೀಟ್ ಆಗಿದೆ. ಕರ್ನಾಟಕದಲ್ಲಿ ಅಲೋ ಮಾಡ್ತಿರ್ತಾರೆ. ಏನು? ಪಶ್ಚಿಮ ಬಂಗಾಳದಲ್ಲಿ SIR ಇಂದ 91 ಲಕ್ಷ ವೋಟ್ ಡಿಲೀಟ್ ಆಗಿದೆ ಅಂತ ಕರ್ನಾಟಕದಲ್ಲಿ ಅಲೋ ಮಾಡ್ತಾರೆ SIR ಗೆ. ಇಲ್ಲಿ ನಿಷ್ಪಕ್ಷಪಾತವಾಗಿ ಯಾರನ್ನೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಇದು ಮಾಡಬೇಕಾಗಿಲ್ಲ, ರಿಮೂವ್ ಮಾಡಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಅವಕಾಶ ಕೊಡೋದು ಇಲ್ಲ ನಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.